ಮಸ್ತಾನ್ ಬಾರಯ್ಯ ಚಿನ್ನಪ್ಪ, ಕೆಲ್ಸ ಸಿಗ್ತೇನೆಯಾ? ಇಲ್ಲ ಮಸ್ತಾನ್, ದಿನ ಕೆಲ್ಸಕ್ಕಾಗ ಅಲ್ದು ಕಾಲೆಲ್ಲ ಬಿದ್ದೋಯ್ತು. ಅಲ್ಲ ಅವಳ ಮಕ್ಕಳನ್ನೆಲ್ಲ ಹಾಕೊಂಡು ಏನ್ ಮಾಡ್ತಾ ಇದ್ದಾಳು ಏನು? ಏನ್ ಯೋಚನೆ ಮಾಡ್ಬೇಡ ಕಣೆ, ಒಳ್ಳೆ ಮಗನ್ನೇ ಪಡೆದಿದ್ಯಾ. ನಿನ್ ಮಗ ರಾಮು ಚಿಕ್ಕ ಹುಡುಗ ಅಲ್ಲ, ಪುಟ್ಟಿ ಯಜಮಾನ. ದುಡಿಬೇಕು, ಸಂಪಾದನೆ ಮಾಡ್ಬೇಕು ಅಂತ ಎಷ್ಟೊಂದು ಮುತುವರ್ಜಿ ಅವನಿಗೆ. ರಾಮು ನೋಡ್ದ ಏನ್ ಮಾಡ್ತಿದ್ದ? ಬಸ್ ಸ್ಟ್ಯಾಂಡ್ ನಲ್ಲಿ ಕೂಲಿ ಮಾಡ್ತಿದ್ದ ಕಣೆಯ. ನೋಡಿ ಕಳ್ಳು ಚುರುಕಂದು ಬಿಟ್ಟಿ. ಅಂತ ಮಗನ್ ಪಡಿಬೇಕಾದ್ರೂ ಪುಣ್ಯ ಮಾಡಿರ್ಬೇಕು ಕಣೆಯ. ಬೇಗ ಹತ್ಕೊಳ್ಳಿ ಸಮಯ. ಕೂತ್ಕೊಳ್ಳಿ, ಬತ್ಕೊಂಡು ಸ್ವಲ್ಪ ಜಾಗ ಕೊಡಿ. ಇಲ್ಲಿ ಸಮಯ ಕೂತ್ಕೊಳ್ಳಿ, ಇಲ್ಲಿ ಹಾ ಕೂತ್ಕೊಳ್ಳಿ. ರಾಜಣ್ಣ, ರಂಗಯ್ಯ ಹುಲ್ ತಂದು ಹಾಕದ್ನಾ? ಇಲ್ಲ ಸರ್. ನೆನ್ನೆನೂ ತರ್ಲಿಲ್ಲ, ಇವತ್ತು ತರ್ಲಿಲ್ಲ. ದನಗಳ ಗತಿ ಏನಾಗ್ಬೇಕಪ್ಪ? ಯಾರಾದ್ರೂ ತಂದ್ರೆ ಹಾಕಿಸ್ಕೋ. ಆಗ್ಲಿ ಸರ್. ದೊಡಪ್ಪ ಏನ್ ರಾಮು? ನಾನು ಹೋಗಿ ಕುಯ್ಕೊಂಬರ ದೊಡಪ್ಪ. ಪರವಾಗಿಲ್ವೇ, ಈಗ್ಲಾದ್ರೂ ನನ್ ಮಾತು ನಿನ್ ತಲೆಗತ್ತಲ್ಲ. ಓದೋಗಿದೆಯಲ್ಲ ನಮಗೆ ಯಾಕಯ್ಯ? ಹೋಗಿ ಹುಲ್ ತಕೊಂಬ, 7 ದುಡ್ಡು ಇಸ್ಕೊಡ್ತೀನಿ. ಹೋಗಪ್ಪ. ಇಡ್ಲಮ್ಮ, ಇಡು. ಅಮ್ಮ, ಏನಪ್ಪ? ತಗೊಳಮ್ಮ 2 ರೂಪಾಯಿ. ಬಾ ತಗೋ, ಈ 20 ಪೈಸೆ ನಿಂದು. ಚೀಲ ಹಿಡೀರಿ. ನಿಮ್ದು 38 ರೂಪಾಯಿ ಬಾಕಿ ಆಯ್ತು. ಮುಂದಿನ ವಾರ ಚೀಟಿ ತೆಗೆದು ಕೊಡ್ತೀನಿ ಮಾರಾಯರೆ. ಬಾಕಿ ಉಳಿಸ್ಬೇಡಿ, ಮುಂದೆ ಹೊಸ ಲೆಕ್ಕ ಇಡ್ಲಿಕ್ಕೆ ಅನುಕೂಲ ಆಗುತ್ತೆ. ಕೊಡ್ತೀನಿ ಅಂತ ಹೇಳದನಲ್ಲ ನಾನು. ಏನ್ ರಾಮು, ಏನ್ ನೋಡ್ತಾ ಇದೀಯಾ? ರಾಮಾಯಣ ಪುಸ್ತಕನ. ನಾನು ಕಾಸು ಕೂಡ ಹಾಕ್ತಿದ್ದೀನಿ. ಖಂಡಿತ ಈ ಪುಸ್ತಕ ತಗೋತೀನಿ. ನಂಗೆ ಗೊತ್ತು, ಕೊಂಡ್ಕೋತೀಯ, ನೀನು ಓದ್ತೀಯ. ನಿನಗೋಸ್ಕರನೇ ಅದನ್ನ ಇಟ್ಟಿರೋದು. ರಾಮು, ನೀವಿಬ್ರು ಹುಲ್ ತಂದು ಹಾಕಿ ದುಡ್ಡು ಇಸ್ಕೊಂಡು ಹೋಗಿ. ಆಗ್ಲಿ ನಿಂಗ ಬರ್ತೀನಿ ಕಣ ದಾಸ, ಬರ್ತೀನಿ ಕಣಂತಪ್ಪ. ಹೊತ್ತು ಮುಂಚೆ ಬಾ. ಹೋಗ್ಬಿಟ್ ಬಾ.
ವಾಸಂತಿ ವಾಸಂತಿ ವಾಸಂತಿ. ಅವಳನ್ನ ಯಾಕಪ್ಪ ಎಬ್ಬಿಸ್ತೀಯಾ? ನಾನು ಆ ಕುಡ್ಕೆ ಕಾಸು ಸೇರಿಸ್ತಿದ್ದೆ, ಎಲ್ಲ ಯಾರೋ ಎತ್ಕೊಂಡ್ಬಿಟ್ಟಿದ್ದಾರೆ. ನನಗ್ ಗೊತ್ತು, ಇವಳೆ. ನಾನೆಲ್ಲಮ್ಮ ತಗೊಂಡದ್ದು? ಇಲ್ಲ, ನೀನೇ. ಅವಳಲ್ಲ ಕಣಪ್ಪ, ನಾನ್ ತಕೊಂಡಿದ್ದು. ಇವತ್ತು ಅಕ್ಕಿ ತರ ಕೂಡ ಕಾಸಿರ್ಲಿಲ್ಲ, ಅದಕ್ಕೆ ತಕೊಂಡೆ. ನಿಮ್ಮಪ್ಪ ದುಡ್ಡು ಕಳ್ಸಿದ ತಕ್ಷಣ ನಾನ್ ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ. ರಾಮು ಬಾ. ರಾಮು, ನಿಮ್ ತಂದೆಯವ್ರು ದುಡ್ಡು ಕೊಟ್ಟಿದ್ದಾರೆ, ಇದನ್ನ ತಗೊಂಡೋಗಿ ನಿಮ್ ತಾಯಿ ಕೈ ಕೊಡಮ್ಮ. ಏನಪ್ಪ ರಾಮು? ಮತ್ತಾನ್ ಕೊಟ್ಟ, ಅಪ್ಪ ನೀನು ಕೊಡು ಅಂತ ಕೊಟ್ಟನಂತೆ. ಅಪ್ಪ, ಇವತ್ತು ದೇವ್ರ ಕಂಡ್ಬಿಟ್ಟಂಗಾಯ್ತು. ರಾಮು, ತಗ ನೀನ್ 2 ರೂಪಾಯಿ. Jack and Jill went up the hill to fetch ಅಂದ್ರೆ ತರೋಕೆ ಅಂತ. ಅದರಲ್ಲಿರೋ 2 ಪದ್ಯ ಓದಿ ಗೊತ್ತಿಲ್ಲದೆ ಇರೋ ಪದಕ್ಕೆ ಅರ್ಥ ಹೇಳ್ತೀನಿ. 2 ಪಾಠಕ್ಕೂ ಅರ್ಥ ಬರ್ಕೊಂಬಿಡು. ಯಾಕಂದ್ರೆ ನಾಳಿಂದ ನಾನು ಇಲ್ಲಿರೋಲ್ಲ. ಯಾಕೆ? ನನಗೆ ಬೇರೆ ಊರಿಗೆ ವರ್ಗ ಆಗಿದೆ. ನಾನಿವತ್ತು ಹೋಗ್ತಾ ಇದ್ದೀನಿ. ಏನ್ ಯೋಚನೆ ಮಾಡ್ತಾ ಇದೀಯಾ? ಸ್ಕೂಲು ಇಲ್ಲ, ನೀವು ಇಲ್ಲ. ಇಲ್ಲೋಡು, ನಿಂಗೋಸ್ಕರ ಈ ಪುಸ್ತಕ ತಂದಿದ್ದೀನಿ. ಕನ್ನಡ ಇಂಗ್ಲಿಷ್ ಶಿಕ್ಷಕ ಅಂತ. ಇದನ್ನ ಓದಿದ್ರೆ ಯಾರ ಸಹಾಯನೂ ಇಲ್ಲದೆ ನಿಮ್ಗೆ ಇಂಗ್ಲಿಷ್ ಬಂದ್ಬಿಡುತ್ತೆ. ಹೂ ನೋಡ್ತಿದ್ದೀನಿ. ಅದ್ನ ಯಾರಿಗಾರ ಕುಯ್ ಕೊಟ್ರೆ ಕಾಸು ಬರುತ್ತೋ? ಅದಕ್ಕೆ ಯಾರ ಕಾಸು ಕೊಡ್ತಾರೆ? ಪರಂಗಿಯವ್ರು ಇದ್ದಿದ್ರೆ ತಗೊಂತಿದ್ರು. ಈಗ ಅವ್ರು ಯಾರು ಇಲ್ವಲ್ಲ. ಬಿಟ್ಟದ್ದು ಒಂಟಿ ಮನೇಲಿ ಒಬ್ರು ಇರೋದು. ಅವ್ರಿಗೆ ಕೊಡ್ತೀನಿ ಬಿಡು. ವಾಸಂತಿ, ಈ ಹೊರೆ ನೆತ್ಕೊಂಡು ಇವ್ರ ಜೊತೆ ಹೋಗಮ್ಮ, ನಾನು ಆಮೇಲೆ ಬರ್ತೀನಿ. ಪರಂಗಿ ಅವ್ರಿಗೆ. ಸೋಮಣ್ಣ, ಓ ಸೋಮಣ್ಣ, ಕಮ್ ಕಮ್. ಏನ್ ರಾಮು, ಫ್ಲವರ್ ಸೆಲ್ಲಿಂಗ್? ಹೂ ತಗೊಳ್ತಾರೇನೋ ಕೇಳೋಣ ಅಂತ ಬಂದೆ. ಆಸ್ಕ್ ಮೇಡಮ್, ಕಮ್. ಮೇಡಮ್, ಹೂಮಾರು ಹುಡುಗ ಬಂದಿದ್ದಾನೆ. ಓ, ಎಲ್ಲ ಬಾಡ್ ಹೋಗಿದೆಯಲ್ಲ.
ನಾನು ತುಂಬಾ ದೂರದಿಂದ ತಂದೆ. ಕೀಳ್ಬೇಕಾದ್ರೆ ಚೆನ್ನಾಗೇ ಇತ್ತು. ಇಂಥ ಹೂವು ಕೆಲ್ಸಕ್ಕೆ ಬರಲ್ಲ. ನಿನ್ ಹೆಸರೇನು? ರಾಮು. But go and bring the basket with the trowel. ಎಸ್ ಮೇಡಮ್. ರಾಮು, ಇಂಥ ಹೂವು ನಮ್ಮ ತೋಟದಲ್ಲೇ ಇದೆ. ನಂಗೆ ಬೆಟ್ಟದ ಹೂವು ಬೇಕು. ಬೆಟ್ಟದ ಹೂ ಅಂದ್ರೆ? ತೋಟದಲ್ಲಿ ಬೆಳೆಯದ ಅಂದವಾಗಿರೋ ಕಾಡು ಹೂವು. ನೋಡು ರಾಮು, ಹೂವನ್ನ ಹೀಗೆ ಕೀಳಬಾರ್ದು. ಇದರಿಂದ ಗಿಡಾನೆ ಅಗದು ತೆಗಿಬೇಕು. ಬುಡಕ್ಕೆ ಮಣ್ಣು ಮೆತ್ತಿ ಇದರಲ್ಲಿ ಇಡಬೇಕು. ಗೊತ್ತಾಯ್ತಾ? ಒಂದು ದಿನಕ್ಕೆ 2 ಗಿಡ ಸಾಕು. ಆದ್ರೆ ಒಂದೇ ತರ ಬೇಡ. ತಗೋ. Are you happy? ಎಸ್ ಮೇಡಮ್. ರಾಮು ಮೇಡಮ್ ಹೇಳಿದ್ ಮಾಡು ಮನೆಗೆ. ಸೋಮಣ್ಣ, ಮೇಡಮ್ಗೆ ಕನ್ನಡ ನಿಮ್ಮಿಂದ ಚೆನ್ನಾಗಿ ಬರುತ್ತೆ. ಮೇಡಮ್ ಕನ್ನಡ ಚೆನ್ನಾಗಿ ಬರುತ್ತೆ, ನನಗೆ ಇಂಗ್ಲಿಷ್ ಬರುತ್ತೆ.